ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನ್ಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುಷ್ಮಿತಾ ಮಂಗಳೂರು, ದೀಪಾ ಬಾಳಿಗ ಪುಣೆ, ಪ್ರಮೋದ್ ಷಣ್ಮುಖಿ ಬಿಆರ್ ಪ್ರಾಜೆಕ್ಟ್, ಡಾಕ್ಟರ್ ಶಿವಪ್ರಸಾದ್ ಬೆಂಗಳೂರು. ಈ ಪುಣ್ಯಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ. ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಒಂದಿದೆ. ಅದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಶಾಲೆಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವ ದೇವಿಯರ ನೆಲೆಬೀಡಾದ ಡಿವೈನ್ ಪಾರ್ಕ್, ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಕ್. ಸ್ಟ್ಯಾಟಿಕ್ ಪಯಟಿ ಕೇಂದ್ರವಾಗದೆ ಡೈನಮಿಕ್ ಸ್ಪಿರಿಚುಯಾಲಿಟಿ ಉಕ್ಕುವ ಅತ್ಯಾದರ್ಶ ಕೇಂದ್ರ ಇದಾಗಿದೆ. ಇಲ್ಲಿ ಸರ್ವಧರ್ಮ ಸಮನ್ವಯ ಭಾವದಿಂದಾಗಿ ಅಲ್ಲಾನು, ಜೀನನು, ಬುದ್ಧನು, ಯೇಸು ಕ್ರಿಸ್ತನೂ ಅಲ್ಲದೆ ಹಿಂದೂ ಧರ್ಮದ ಸಕಲ ದೇವ ದೇವಿಯರ ಆರಾಧನೆಯು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ರವಿವಾರಗಳಲ್ಲಿ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ಅತ್ಯದ್ಭುತ ದಿವ್ಯ ಸಂದೇಶಗಳ ಬಿತ್ತರವು ಕಣ್ತೆರೆಸಿ ಹೃನ್ಮನ ಸಿಂಚಕವಾಗಿದೆ. ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯೊಂದಿಗೆ ಉತ್ತಿಷ್ಠತ ಜಾಗ್ರತ ಎಂಬಿ ವೀರ ಕಹಳೆಯ ಆಶ್ರಯದಲ್ಲಿ ಜಗದಗಲ ಕೋಟಿಗಟ್ಟಲೆ ಆದರ್ಶ ವಿವೇಕ ವೀರರು ಇಲ್ಲಿಂದ ನಿರ್ಮಾಣಗೊಂಡಿದ್ದಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳಲ್ಲಿನ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ ಹಾಗೂ 1 ನಿಮಿಷದ ಸಂತವಾಣಿಗಳಾದ ವಿವೇಕ ವೀರವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಜಗದಗಲ ನೆರವೇರುವ ವಿಶಿಷ್ಟ ವಿಶ್ವ ಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಆಧ್ಯಾತ್ಮಿಕ ರಸಗವಳ, ಜನಜಾಗೃತಿ ಚಿಂತನ ಸಮಾವೇಶ, ನಾನಾ ಶಿಬಿರಗಳೆಲ್ಲವೂ ಜನಮನ ಮಾರ್ಜನಗೈದು ಪಶುತ್ವದಿಂದ ಮಾನವತ್ವದ ಮೂಲಕ ದೈವತ್ವಕ್ಕೆ ಮನುಜ ಕುಲವನ್ನು ತಲುಪಿಸಲೆಂದೇ ಮಾಡುವ ವಿಶ್ವವಿಖ್ಯಾತ ಹರ ಸಾಹಸಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ 10 ದಿನಗಳ ಉಚಿತ ಯೋಗ ವಿಹಾರ, 1 ವಾರದ ಆವಾಸಿ ಯೋಗ ಪರ್ವ ಚಿಕಿತ್ಸಾ ವಿಧಾನಗಳು, ಬಾಲಯೋಗ, ಮಾತೃಯೋಗ, ಧ್ಯಾನ ಯೋಗ, ಯೋಗ ಶ್ರೀರಕ್ಷಾ, ಯೋಗ ಸಾಂತ್ವನಗಳೆಲ್ಲವೂ ದೇಹಾರೋಗ್ಯದೊಂದಿಗೆ
1+2 ಸೂತ್ರದನ್ವಯ ಭಗವದಾನಂದ ವೃದ್ಧಿ ಹಾಗೂ ಆಯುಷ್ಯ ವೃದ್ಧಿಯ ಅಮೂಲ್ಯ ಸಂಪತ್ತನ್ನೇ ಧಾರೆ ಎರೆಯುವ ಪವಿತ್ರ ಪ್ರಕ್ರಿಯೆಗಳೇ ಆಗಿವೆ. ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿ ನಲಿದು ಆರಾಧನೆಗೈದು ದೇವರೆಲ್ಲರ ಬಂಪರ್ ಕೃಪೆಯನ್ನು ಮನಸ್ವೀ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಬಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿಯವರು. ಇವರು ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ, ಎಂಬಿಬಿಎಸ್, ಎಫ್ಎಜಿಇ ಪದವೀಧರರಾಗಿದ್ದರು. ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು, ಇಷ್ಟಪ್ರೇಮ ಹಾಗೂ ಗುರುಭಕ್ತಿಯ ಪಾವನ ಸಾಗರರು. ಮುಂದಿನ ಅರ್ಧ ತಾಸು ಅವರ ಹೃದಯಂಗಮ ವಾಗ್ಝರಿಗೆಂದೇ ನೀವಂತೂ ಏಕಾಗ್ರತೆಯಿಂದಲೇ ಮನ ಮಾಡಿ ನಲಿಯಲೇಬೇಕು. ಹ್ಞೂ ಎನ್ನುವಿರಾ? ಶ್ರೀ ಶಂಕರವಾಹಿನಿ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಅತ್ಯಂತ ಸುಲಭವಾದ ವಿಚಾರ, ಅತ್ಯಂತ ಕ್ಲಿಷ್ಟಕರವಾದ ವಿಚಾರ ಏನು ಗೊತ್ತೇ? ಇರಲಿ ಬಿಡಿ, ಲೆಟ್ ಇಟ್ ಬಿ. ಬಹಳ ದೊಡ್ಡ ಗುಣ. ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ 80 ವರ್ಷದ ಮೇಲಿನವರಿದ್ದರೆ ಗೊಜ್ಜು 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 ಜಾಯ್ 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 ಹೇಳ್ತಾನೆ ಇರ್ತಾರೆ. ಅವರಿಗೂ ಅರ್ಥ ಆಗೋದಿಲ್ಲ, ನಿಮಗೂ ಅರ್ಥ ಆಗೋದಿಲ್ಲ, ಸುಮ್ಮನಂತೂ ಅವರು ಇರುವುದಿಲ್ಲ. ಜಾಯ್ 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 ಜಾಯ್. ಅದಕ್ಕೆ ಪರಿಹಾರ ಇರಲಿ ಬಿಡಿ ಅಂತ ಸುಮ್ಮನೆ ಇರೋದು. ಕಿವಿಯ 2 ತೂತುಗಳಲ್ಲಿ ಹತ್ತಿ ಹಾಕೊಳ್ಳೋದು, ಇರಲಿ ಬಿಡಿ. ಯಾರು ನೆಂಟರು ಬಂದರೆ ಏನು ಇವರು ಕಮೆಂಟ್ರಿ ಹೇಳ್ತಾ ಇರ್ತಾರಲ್ಲ, ಇರಲಿ ಬಿಡಿ. ಎಷ್ಟು ವರ್ಷದಿಂದ ಹಿಂಗೆ ಹೇಳ್ತಾರೆ? ಅಯ್ಯೋ 16 ವರ್ಷದಿಂದ ಏನು ಮಾಡೋದು, ನನ್ನ ಹೆಂಡತಿ ತಾಯಿಯವರು, ಅವ್ರನ್ನ ಹೊರಗೆ ಹಾಕಿದ್ರೆ ಹೆಂಡತಿ ಹೊರಗೆ ಹೋಗ್ತಾಳೆ, ಹೆಂಡತಿ ಇಲ್ಲದೆ ನಂಗೆ ಜೀವನ ಆಗೋದಿಲ್ಲ. ಇರಲಿ ಬಿಡಿ, ಲೆಟ್ ಇಟ್ ಬಿ. ಇದು ಬಹಳ ದೊಡ್ಡವಾದ ಒಂದು ಶಬ್ದ. ಅದು ತಾತ್ಸಾರದ ಪ್ರತೀಕ ಅಲ್ಲ, ತಾಳ್ಮೆಯ ಪ್ರತೀಕ. ಇರಲಿ ಬಿಡಿ ಅಂತ ತಾತ್ಸಾರ ತೋರಿಸೋದಾಗಿದ್ದರೆ ಅವರನ್ನು ಚರಂಡಿಲಿ ಮಲಗಿಸ್ಬೇಕಿತ್ತು. ಮನೆಯ ಹೊರಗಡೆ ಚರಂಡಿಲಿ ಮಲಗಿಸಿ ಮೇಲೆ ಕಲ್ಚಪಡಿ ಹಾಕಿ ಸುಮ್ಮನಿದ್ಬಿಡು. ಮನೆಯೊಳಗೆ ನಮ್ಮೊಡನೆಯೇ ಅವ್ರಿಗೆ ಹಾಸಿ ಕೊಟ್ಟು ಅತ್ತೇ ಮಲಗಿ ಅಂಥೇಳಿ, ನೋಡೇ ಅವರನ್ನು ಮಲಗಿಸಿದ್ದೇನೆ ಕಾಣಬೇಕಾದ್ರೆ ಅಂಥೇಳಿ ಆಕೆಯನ್ನು ಪ್ರೀತಿಯಿಂದ ಒಳಗೆ ಹಾಕ್ಕೊಂಡು ಅವಳ ತಾಯಿಯನ್ನು ಕೂಡ ಮುದ್ದಿನಿಂದ ಮೇಲೇರಿಸುವುದು, ಸಂತೋಷದಲ್ಲಿ ಇರಲಿ ಬಿಡಿ ಅನ್ನೋದು, ಇದು ಭಗವಂತ ಮೆಚ್ಚುವ ದೊಡ್ಡ ಗುಣ. ಎಷ್ಟು ಮನೆಯಲ್ಲಿ ಈ ರೀತಿ ಪ್ರೀತಿ ತಾಳ್ಮೆಯಿಂದ ಇರಲಿ ಬಿಡಿ ಅಂತ ನಾವು ಈ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ? ನೀವು ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಅಂತರಂಗವನ್ನು ವೀಕ್ಷಿಸಿಕೊಳ್ಳಿ, ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಿ. ಲೆಟ್ ಇಟ್ ಬಿ, ಟೇಕ್ ಇಟ್ ಈಸಿ. ನಾವು ದಿನಚರಿಯಲ್ಲಿ ಅದನ್ನು ರೂಢಿಸುತ್ತೇವೇನೋ? ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಮಾಡಬೇಕು. ಒಂದೋ ಹಾಲಿನಲ್ಲಿ ವಿಷ ಬೆರೆಸಿ ಕೊಡಬೇಕು, ಒಂದೋ ಅವರು ನಿದ್ರೆ ಮಾಡುವಾಗ ಕತ್ತಿ ಚೂರಿ ಕಾಳಗ ಮಾಡಬೇಕು. ಎಲ್ಲ ದುರ್ಭಾವನೆ ಮೊದಲಿಗೆ ಬರುತ್ತೆ. ಅವರು ಕೈಕಾಲು ಗಟ್ಟಿ ಇರುವಾಗ ನಮ್ಮನ್ನು ಎತ್ತಿ ಆಡಿಸಿದವರು ನಮ್ಮ ಅಜ್ಜಿ ಈಗ ವೇಸ್ಟ್ ಬಾಡಿ ಆಗಿದ್ದಾರೆ. ಬದುಕಿಗೆ ಅವರಿಂದೇನೂ ಲಾಭ ಇಲ್ಲ. ಕಲ್ಲು ಹೃದಯಿ ನಾನಾಗಿದ್ದೇನೆ, ಮಾನವೀಯ ಲಕ್ಷಣ ನನ್ನಲ್ಲಿಲ್ಲ. ಇರಲಿ ಬಿಡಿ, ಅದು ಭಗವಂತ ಮೆಚ್ಚುವುದಿಲ್ಲ. 1,000 ಕುಕರ್ಮದ ಏಟಿನಿಂದ ಜನ್ಮ ಜನ್ಮಾಂತರಕ್ಕೂ ನಿನ್ನನ್ನು ಆತ್ಮವನ್ನು ಆಡಿಸುತ್ತೇನೆ ಅಂತಾರೆ ಭಗವಂತ. ನಮ್ಮ ಮೇಲಿನ ದ್ವೇಷ ನಮ್ಮ ಆತ್ಮದ ಮೇಲೆ ಹೋಗುತ್ತದೆ. ಜ್ವರ ಬಂದಿರುತ್ತೆ, 110 ಡಿಗ್ರಿ ಆಗಿರುತ್ತೆ. ಯೋಚನೆ ಮಾಡಿ. ಅಯ್ಯೋ 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 ಹೇಳೋದು ಮಾತ್ರ ನಮ್ಮ ಕೆಲಸ. ನರಳಾಟ ಒಳಗಿನ ಪ್ರಾಣಶಕ್ತಿಗೆ BP ರೈಸ್ ಆಗುತ್ತೆ, ಉಸಿರಾಟ ತೀವ್ರವಾಗುತ್ತದೆ, ನಿಶಕ್ತಿ ಬರುತ್ತದೆ, ಏಕಾಗ್ರತೆ ಇರುವುದಿಲ್ಲ, ದೇಹ ಚಾಂಚಲ್ಯ ಹೆಚ್ಚುತ್ತದೆ, ಬದುಕೇ ದುರ್ಬರವಾಗುತ್ತದೆ. ಯಾರಿಗೆ? ನಂಗಲ್ಲ. ತೋರಾಣಿಕೆ ಅಯ್ಯೋ ಅಯ್ಯಯ್ಯೋ ದೇವರೇ ನೀನಿದ್ದು ಹೀಗಾಗೋದು. ಯೋಚನೆ ಮಾಡಿ. ಭಗವಂತ ನರಳುತ್ತಾನೆ ಟೆಂಪರೇಚರ್ ಹೆಚ್ಚಾಗಿ. ನಾವು ನಿಜವಾಗಿ ಅಳುವುದು ಯಾವಾಗ ಗೊತ್ತಾ? ನನ್ನ ಮೂರ್ಖತನದಿಂದ. ನಿನಗೆ ಜ್ವರ ಬರೆಸಿದ್ನಲ್ಲ ತಾಯೇ, ತಂದೆ ಕ್ಷಮಿಸೋ.
ಅಮೂಲ್ಯ ದೇಹ ಪುಕ್ಕಟೆಯಾಗಿ ನೀನು ಕೊಟ್ಟಿದ್ದೀನಿ, ನಾನು ಅದನ್ನು ಎಣಿಸ್ಕೊಂಡೇ ಇಲ್ಲ. ಮಳೆಯಲ್ಲಿ ನೆನೆದೆ, ಕೋಲ್ಡನ್ನು ಕುಡಿದೆ, ಐಸ್ ಕ್ರೀಮ್ ತಿಂದೆ, ದೇಹಕ್ಕೆ ಜ್ವರ ಬಂದಿದೆ. ಈಗ ನನ್ನ ಅಜ್ಞಾನ ವಿಶೇಷ ಜ್ಞಾನ ವಿಮುಖ ಜ್ಞಾನವಾಗಿದೆ, ದಯವಿಟ್ಟು ಕ್ಷಮಿಸೋ. ಅಳಬೇಕು. ನೋವಿನಿಂದ ಜ್ವರದಿಂದಲ್ಲ, ನನ್ನೊಳಗಿನ ಭಗವಂತನಿಗೆ ನಾನು ಕಷ್ಟ ಕೊಟ್ಟನಲ್ಲ ಅಂತ. ಈ ಸತ್ಯ ಯಾವ ಡಾಕ್ಟ್ರು ಅರ್ಥಕೊಳ್ಳೋದಿಲ್ಲ, ಯಾವ ಮನುಷ್ಯನಿಗೂ ಅದು ಅರ್ಥವಾಗೋದಿಲ್ಲ. ಆಧ್ಯಾತ್ಮಿಕತೆಗೆ ನೀವು ಹೋದರೆ ನೆಕ್ಸ್ಟ್ ಗಾಡ್ಲಿನೆಸ್ ಇಸ್ ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ. ಅದು ಡೈನಮಿಕ್ ಸ್ಪಿರಿಚುಯಾಲಿಟಿಲಿ ನೀವು ಭಗವಂತನ ಜೊತೆ ಮಾತನಾಡುತ್ತೀರಿ, ವಿಚಾರ ವಿನಿಮಯ ಮಾಡುತ್ತೀರಿ, ಭಗವಂತನೇ ಆಗುತ್ತೀರಿ. ನಾನು ಜ್ವರ ಬಂದಾಗ ಗುರುಜಿ ನೆನೆಸ್ಕೊಂಡು ಗೊಳೋ ಅಂತ ಹೇಳ್ತಿದ್ದೆ. ಇರಲಿ ಮಗು, ಚಿಂತೆ ಬೇಡ, ಚಿಂತನೆ ಮಾಡುವಂತಿದ್ರೆ. ಇಲ್ಲ, ನಿಮಗೆ ಕಷ್ಟವಾಗಿದೆ, ನೀವು ನಂಬಲಿಕ್ಕಿಲ್ಲ. 100 104 ಡಿಗ್ರಿ ಜ್ವರ ನನ್ನ ಕಣ್ಣೀರ ದಾರಗೆ ನೆಕ್ಸ್ಟ್ ಸೆಕೆಂಡ್ ನಾರ್ಮಲ್ ಮಾಡಿಬಿಟ್ಟು ಮೈ ಒಂದು ಸರಿ ಬೇರೆ ಬಿಡ್ತು, ಟೆಂಪ್ರೇಚರ್ ನಾರ್ಮಲ್. ಯಾಕೆ ಕೇಳಿದ್ರೆ, ನಿನ್ನ ಕಣ್ಣೀರು ಕಾಣೋಕ್ಕೆ ನಂಗೆ ಆಗೋದಿಲ್ಲ, ನಾನು ನರಳಿದ್ರೂ ಪರವಾಗಿಲ್ಲ. ಹಾಗಲ್ಲ, ನೀವು ನರಳಲೇಬಾರದು, ನಿನ್ನ ಒತ್ತಾಸೆಯಿಂದ ನಾನು ಕರಗಿಬಿಟ್ಟಿದ್ದೇನೆ, ಜ್ವರ ಅಬ್ಸಾರ್ಬ್ ಮಾಡಿ ನಾಶ ಮಾಡಿಬಿಟ್ಟಿದ್ದೀನಿ. ಎಂಥ ಕೃಪೆ, ಎಂಥ ಕರುಣಾಳು. ಇದಕ್ಕೆಲ್ಲ ನಾವು ಅರ್ಹರೇ? ಎಲ್ಲ ಸಾಧ್ಯ. ಈ ಜೀವನದ ಒಳಗಿರುವ ಎಲ್ಲ ಅಂಗಾಂಗಗಳು ನಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ಖಂಡಿತ ಕರಗುತ್ತವೆ, ಕೊರಗನ್ನು ನೀಗಿಸುತ್ತವೆ. ನಮಗೆ ಮಾತ್ರ ಗೊತ್ತಿಲ್ಲ. ಅವಕ್ಕೆಲ್ಲ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ನಾವು ಬರೀ ಅದೇ ತಟ್ಕೊಂಡು ನಾನಂದ್ರೇನು ಕಡಿಮೆ ಅಂತೇವೆ. ಆಗ ಒಳಗಿನ ಹೃದಯ ಮಂದಿರ ಹೇಳುತ್ತೆ, ನೀನು ಕೂಗಬೇಡ, ಈಗ ಹಾರ್ಟ್ ಫೈಲ್ ಮಾಡಿ ಶವ ಮಾಡುತ್ತೇನೆ. ಒಳಕಿವಿ ಬಂದಾಗಿದೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ನಮ್ಮ ಹಾರಾಟ, ಕೂಗಾಟ, ಹೋರಾಟ ಯೂಸ್ಲೆಸ್. ಭಗವಂತನಿಗೆ ನಾನ್ ಸೆನ್ಸ್ ಅದು. ವಿನಮ್ರತೆ ಗಣಿಯಾಗಿ ನನಗೆ ಏನೂ ಗೊತ್ತಿಲ್ಲ, ನೀನೇ ಎಲ್ಲ, ನಾನೇ ಇಲ್ಲ. ಯೋಚನೆ ಮಾಡಿ. ಆ ಭಾವ ನಮ್ಮದಾಗಿದ್ದರೆ ಇರಲಿ ಬಿಡು, ನಾನು ಕ್ಷಮಿಸುತ್ತೇನೆ. ನಿನ್ನ ಆರೋಗ್ಯ ಸಮಂಜಸವಾಗುವಂತೆ ತ್ರಿಕಾಲಗಳಲ್ಲಿಯೂ ಬಹುಪರಿಯಲ್ಲಿ ಸಂರಕ್ಷಿಸುವೆ. ಭಗವಂತ ತನ್ನ ಮಧುರ ವಾಣಿ ಮೂಲಕ ಸ್ಫೂರ್ತಿ ತುಂಬುತ್ತಾನೆ. ಇಂಥ ಸೌಭಾಗ್ಯ ನಮ್ಮಲ್ಲಿದ್ದರೂ ಕೂಡ ನಾವು ಅದನ್ನು ಉಪಯೋಗಿಸಿಕೊಳ್ಳುವುದಿಲ್ಲ. ಯಾಕೆ ಗೊತ್ತೇ? ನಮಗೆ ಅರ್ಹತೆ ಇಲ್ಲ. ಭಗವಂತನನ್ನು ಮೇಲ್ ಮಾಡಲಿಕ್ಕೆ ನಾವು ತಯಾರಿಲ್ಲ. ನಾನು ಊಟ ಮಾಡ್ತೇನೆ, ನಾನು ಬದುಕ್ತೇನೆ, ನಾನು ಬೆಳೀತೇನೆ, ನನ್ನ ದೇಹದ ಅಂದ ಚಂದ ಹೆಚ್ಚುತ್ತದೆ. ಇದು ನಾವು ಕೇಳಿದ ಅಜ್ಞಾನ. ಮುಖದ ತೂತಿನಲ್ಲಿ ಹಾಕಿದ ತಕ್ಷಣ ಒಳಗಡೆ ಜೀರ್ಣವಾಗುವುದಿಲ್ಲ. 30 ಉದ್ದದ ಕರಳಿದೆ, ನಾನಾ ಎನ್ಸೈಮ್ಗಳಿವೆ. ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಮೂಲಕ ಆಹಾರ ಮುಂದೆ ಹೋಗುತ್ತದೆ. ನಾನಾ ಎನ್ಸೈಮ್ಗಳ ಮೂಲಕ ಆಹಾರ ಪಚನವಾಗುತ್ತದೆ, ರಕ್ತಗತವಾಗುತ್ತದೆ, ದೇಹಕ್ಕೆ ಸೇರುತ್ತದೆ, ದೇಹ ಬೆಳೆಯುತ್ತದೆ, ಎಲ್ಲ ಭಗವಂತನ ಇನ್ವಾಲಂಟ್ರಿ ಆ್ಯಕ್ಷನ್. ಆತನೇ ಮನಸ್ವಿ ಮುಂದಾಗಿ ತನ್ನ ದೇಹದ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ನಮಗೆ ಗೊತ್ತೇ ಇಲ್ಲ. ಹೊಸ ಇನ್ಸ್ಪೆಕ್ಟರ್ ಶಾಲೆಗೆ ಬಂದಿದ್ದಾನಂತೆ. ಯೋಚನೆ ಮಾಡಿ. ಶಾಲೆಯ 100 ಮಕ್ಕಳಲ್ಲಿ ನೀವು ಅತಿಯಾಗಿ ಉಪಯೋಗಿಸುವ ಅತ್ಯಂತ ಸರಳ ಶಬ್ದ ಯಾವುದು ಕೇಳಿದಂತ. ಎಲ್ಲ ಮಕ್ಕಳು ಗೊತ್ತೇ ಇಲ್ಲ ಅಂದರೆ ವೆರಿ ಗುಡ್ ಅಂದಂತ. ನೀವು ಅತಿಯಾಗಿ ಉಪಯೋಗಿಸುವ ಶಬ್ದವೇ ಗೊತ್ತಿಲ್ಲ. ಯೋಚನೆ ಮಾಡಿ. ಅದು ಆನ್ಸರೂ ಹೌದು, ಅವರ ಜಿಜ್ಞಾಸುವಿಗೆ ಸರಿಯಾದ ಉತ್ತರವೂ ಹೌದು. ಅಡಿಬಿದ್ದರೂ ಮೂಗು ಮೇಲೆ ಅಂತೇವೆ ನಾವು. ಇಂಥದ್ದೆಲ್ಲ ಭಗವಂತನ ದೇವರಾಟಿಕೆ ಮೂಲಕ ನಡೀತದೆ. ಏನೇ ಕೇಳಿ ಗೊತ್ತಿಲ್ಲ ಅಂತಿದ್ರು. ಹಾಗಾಗಿ ಇನ್ಸ್ಪೆಕ್ಟರ್ ಹೇಳಿದ್ದು, ಅತಿಯಾಗಿ ನೀವು ಉಪಯೋಗಿಸುವ ಅತ್ಯಂತ ಸರಳ ಶಬ್ದ ಯಾವುದು? ಅದಕ್ಕೂ ಗೊತ್ತಿಲ್ಲ ಅಂದರು. ಅದು ಸರಿಯಾದ ಆನ್ಸರ್. ಭಗವಂತನ ರಾಜ್ಯದಲ್ಲಿ ಅದೇ ರೀತಿ ಭಗವಂತ ನಮ್ಮನ್ನು ಪಾಸ್ ಮಾಡಬೇಕಷ್ಟೇ. ಬತ್ತಿ ಇಲ್ದೇ ನಾವು ಫೈಲೇ. ಪ್ರತಿ ಹಂತದಲ್ಲಿಯೂ ಭಗವಂತನಿಗೆ ಪ್ರಿಯವಾಗಿ ನಾವು ವರ್ತಿಸುವುದೇ ಇಲ್ಲ. ಯೋಚನೆ ಮಾಡಿ. ನಿಮ್ಮ ಮನೇಲಿ ಅಮ್ಮ ಇದ್ದರೂ ಗೊತ್ತಾಗತ್ತೆ. 24 ಗಂಟೆ ಅಮ್ಮ ಬೇಷ್ ಅಂತ ನಿಮ್ಮನ್ನು ಕರೆದು ಕಾಡಿ ಮೇಲೆ ಎತ್ತಿದ್ದು ಏನಾರು ಉಂಟ? ನಿಮ್ಮ ಜನ್ಮದಲ್ಲಿ ಒಂದ್ಸರಿ ಯಾರು ಬೇಷ್ ಅಂತದಿದ್ದ? ಯೋಚನೆ ಮಾಡಿ. ಅದು ಮಾಡಬೇಡ, ಇದು ಮಾಡಬೇಡ, ಹೋಗ್ಬೇಡ, ಅದು ಬೇಡ, ಬಡ್ದಾಕ್ತೀನಿ, ಸಾಯಿಸ್ತೀನಿ, ಮಾಡ್ತೇನೆ. ಎಷ್ಟು ಹೋಗಬೇಕು? ನೀವು ಯಾವಾಗ ಶಾಂತಿ ಇರೋದು?
ಹಲ್ಲು ಕಚ್ಕೊಂಡು ಅಮ್ಮ ಹೇಳ್ತಾಳೆ, ಅದೇ ಒಂದಿನ ನೀವು ಖಂಡಿತವಾಗಿಯೂ ಗೆಲ್ಲಬೇಕು, ಹೇಳಿದ್ದೆಲ್ಲ ಮಾಡಿ ಕೇಳಿ ಅಮ್ಮನ. ಬೆಳಗ್ಗೆಯಿಂದ ನೀ ಹೇಳಿದ್ದು ಮಾಡಿದೆ, ಒಂದು ಬೇಷ್ ಅಂದದ್ದುಂಟಾ? ನಿಮ್ಗೆ ಏನಾರು ಬೆಟ್ರ್ ಇದ್ದರೆ ಅಮ್ಮನ ಕೇಳಿ. ನಿಜವಾದ ಅಮ್ಮ ಮಾತ್ರದ ಇದ್ದರೆ ಕಣ್ಣೀರು ಹರಿಸ್ತಾಳೆ. ಹೌದು ಮಗು, ದೋಷ ದೌರ್ಬಲ್ಯವನ್ನು ಹುಡುಕುತ್ತಲೇ ಜನ್ಮ ಪೂರ್ತಿ ಕಳೆದ 80 ವರ್ಷ ಆಯಿತು. ಇವತ್ತು ನೀನು ಏನೂ ವಿರುದ್ಧವಾಗಿ ಹೋಗಿಲ್ಲ. ಬೇಷ ಅನ್ಬೋದಿತ್ತು, ಒಳಗಡೆಯಿಂದ ಏನೋ ಹಿಂಡಿದಂಗೆ ಆಗುತ್ತೆ, ಎಳ್ದಂಗೆ ಆಗುತ್ತೆ, ಹೇಳಬೇಡ ಅಂತ. ನಾನು ಬಂದ ಸಂಸ್ಕೃತಿ ಸಂಸ್ಕಾರ ಆಗಿದೆ, ಕ್ಷಮಿಸು ಮಗು ಅಂತ ನಿಮ್ಮ ಕಾಲಿಗೆ ಬೀಳ್ತಾಳಮ್ಮ. ಇದು ನಿಜವಾದ ಮಾತೃವಾತ್ಸಲ್ಯದ ಬೀಡು. ಅಂಥವರ್ತನಿಗೆ ಭಗವಂತ ನೆಕ್ಸ್ಟ್ ಮೊಮೆಂಟ್ ಮಗು ಅಂತಾನೆ, ತನ್ನನ್ನು ತೋರಿಸ್ಕೊಳ್ತಾನೆ. ತನ್ನ ಆಪ್ತ ಸಂವೇದನೆ ಮೂಲಕ ಅತ್ಯಂತ ಉತ್ತಮ ರೀತಿಯಲ್ಲಿ ಜೀವನ ಉಜ್ಜೀವನವಾಗುವಂತೆ ಮಾಡುತ್ತಾನೆ. ನನ್ನ ಅಮ್ಮನಿಗೆ ನಾನು ಪ್ರತಿದಿನ ಹೋಗಿ ಎಷ್ಟು ಚಂದ ಸಾರಾಗಿದೆ, ಎಷ್ಟು ಚೆನ್ನ ಪದಾರ್ಥವಾಗಿದೆ, ಎಷ್ಟು ಚಂದ ತೊಂಡೆಕಾಯಿ ಪದಾರ್ಥ ಮಾಡಿದ್ದೆ, ಬೇಷ್ ಅಮ್ಮನ ಕೈ ಹಿಡ್ಕೊಂಡು ಹಿಂಗಂತಿದ್ದೆ. ಅವಳು ಕಣ್ಣಲ್ಲಿ ನೀರು ತುಂಬಿ, ಯಾಕೆ ಮಗು ನನ್ನನ್ನು ಹೊಗಳೋದು, ನನ್ನ ಕರ್ತವ್ಯ ಅದು, ನಾನು ಓದಲಿಲ್ಲ, ನಾವು 1ನೇ ಕ್ಲಾಸ್ ಮಾತ್ರ ನೋಡಿ ಮಾತಾಡಿಗಳು ಓದಲಿಲ್ಲ. ಓದಿದವರಲ್ಲಿ ಆ ಸೌಜನ್ಯ ಇಲ್ಲವೇ ಇಲ್ಲ. ಓದಿದ ಕೂಡಲೇ ಅಹಂಕಾರದಿಂದಾಗಿ ಅವರಿಗೆ ರೆಕ್ಕೆ ಬರುತ್ತದೆ, ಗರಿ ಮೂಡುತ್ತದೆ, ನಾಸ್ತಿಕತೆ ಹೆಚ್ಚುತ್ತದೆ. ಓದಲಿಲ್ಲ ಅಂದ್ಕೊಳ್ಳೋ ವಿನಮ್ರತೆ ಬಂತು, ವಿಶೇಷ ಒಲವು ಬಂತು, ಸಹೃದಯತೆ ಬಂತು, ಸರಳತೆ ಬಂತು, ಮುಗ್ಧತೆ ಬೇಕು. ಅದಕ್ಕೆ ವಿಷ್ಣುದೇವರು ಯಾವಾಗಲೂ ಅವಳ ಜೊತೆಗಿರ್ತಾಯಿದ್ರು. ನಾವು ಭಗವದಾನಂದ ವೃತ್ತದಲ್ಲಿ ಅಡುಗೆ ಮನೆ ಕ್ವಶನ್ ಇದೆಯಾ ಅಂತ ಹೆಂಗಸರ ಮುಖ ನೋಡ್ಕೊಂಡು ಹೇಳ್ತೇನೆ, ಯಾವುದೂ ಇಲ್ಲ. ತಟಸ್ಥರಾಗಿರ್ತಾರವರು. ಹೆಚ್ಚಂದರೆ ತುಟಿದೇರದ ತಮ್ಮ ಹಲ್ಲನ್ನು ತೋರಿಸ್ತಾರೆ. ನಂಗೆ ನಾಚಿಕೆ ಆಗುತ್ತೆ, ಹೇಸಿಗೆ ಆಗುತ್ತದೆ. ನಮ್ಮಮ್ಮ ಅಡುಗೆ ಮಾಡುವಾಗ ವಿಷ್ಣು ಅಲ್ಲೇ ಇರ್ತಾಯಿದ್ದ. ಒಲೆಯೊಳಗೆ ಸೌದೆ ಹಾಕುವಾಗ ವಿಷ್ಣು ಬಂದು ಕಸ್ಕೊಂತಿದ್ದ, ನಾನು ಸೌದೆ ಹಾಕ್ತೇನೆ, ನೀನು ನನ್ನನ್ನು ನೋಡ್ತಾ ಇರುವಂತಿದ್ದ ಮಗು. ಇದೆಲ್ಲ ಸತ್ಯವಾ? ನಾನು 2ನೇ ಕ್ಲಾಸಿಗೂ ಹೋಗಿಲ್ಲ ಕಾಣು, ವಿಷ್ಣುದೇವರು ನನ್ನ ಹತ್ರ ಮಾತಾಡ್ತಾನೆ, ಇದು ಸತ್ಯವಾ? ನಮ್ಮ ಅಮ್ಮನ ಹೃದಯ ಹೊಲಿಮದ ಹೃದಯ, ಪರಿಶುದ್ಧತೆ, ಪರಿಪಕ್ವತೆ, ಪ್ರಬುದ್ಧತೆ, ಗುಟ್ಟಂಬುದೇ ಇಲ್ಲ, ಎಲ್ಲ ತೆರೆದಿಟ್ಟ ಕನ್ನಡಿಯೊಳದು. ಕಾಲೇಜಿಗೆ ನಾನು ಸ್ಕಾಲರ್ಶಿಪ್ ದಸ್ಕತ್ ಕರ್ಕೊಂಡು MGM ಕಾಲೇಜ್ ಉಡುಪಿ ಕರ್ಕೊಂಡವ್ರೆ ನೆಲದಲ್ಲಿ ಕೂತ್ಕೋತಾಯಿದ್ದೆ. ನಾನು ಇಂಟೆಲಿಜೆಂಟ್ ಸ್ಟೂಡೆಂಟ್, ಅಯ್ಯೋ ಉಡುಪಿನ ತಾಯಿ ನೆಲಲ್ಲಿ ಕೂತಿದ್ರು ಓಡಿ ಬರ್ತಾಯಿದ್ರಲ್ಲಿ ಹೆಡ್ ಸ್ಟಾಫ್. ಹೇಳಿ ಅಮ್ಮ ನೀವು ನೆಲಕ್ಕೆ, ಇಲ್ಲ ಪರವಾಗಿಲ್ಲ, ನೆಲವಾದರೂ ಕುಸಿದಿಲ್ವಲ್ಲ, ನಾನು ಓದಲಿಲ್ಲ, ಎಲ್ಲರೂ ನೆಲ ಕುಸಿದೋದ್ರೆ ಏನಂತ ಹೆದರಿಕೆ ನೋಡಿ, ಓದಲಿಲ್ಲ. ಅದನ್ನು ಹಿಡ್ಕೊಂಡು ದೊಡ್ಡ ಒಂದು ಪಟ್ಟಿ ಮಾಡಿ ಹೇಳ್ತಾನೆ ಇರೋದು. ಅಂಥ ಸರಳತೆ ಮುಗ್ಧತೆಯ ಅಮ್ಮ. ಲಾಸ್ಟ್ ಚಾನ್ಸ್ ಅಂತ ಪ್ರತಿ ಹಂತದಲ್ಲಿಯೂ ಕೂಡ ಅದ್ಭುತ ಶಕ್ತಿ ಚೈತನ್ಯವನ್ನು ಧಾರೆ ಎರೆದಿದ್ಲು. ಯೋಚನೆ ಮಾಡಿ, ಮಾತಾದಿಗಳು ಇರಲಿ ಬಿಡು, ಫರ್ಗೆಟ್. ಇರಲಿ ಬಿಡು ಅಂದಾಗ ಅದನ್ನು ಮತ್ತೆ ಎತ್ತಲೇಬಾರ್ದು. ಫರ್ಗಿವ್, ಕ್ಷಮಿಸಿ ಮತ್ತು ಮರೆತು ಬಿಡಿ. ಕೆಲವರು ಇರಲಿ ಬಿಡಿ ಅಂತಾರೆ, ಹಂಗಿಸ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಹಾಗಲ್ಲ. ಇರಲಿ ಬಿಡಿ ಅಂದರೆ ಟೇಕ್ ಇಟ್ ಈಸಿ, ನೆವರ್ ಮೈಂಡ್. ಮತ್ತೆ ಎತ್ತಲೇಬೇಡಿ, ಭಗವಂತನೇ ಎತ್ತಬೇಕು. 10 ಸರಿ ನೀ ತಪ್ಪು ಮಾಡಿದ್ದಿ, ನಾನು ಮರೆತು ಬಿಡು ಅಂದೆ. ಎಂಥ ದೊಡ್ಡ ಹೃದಯ ನಿಂದು, ನೀ ಮರ್ತೇ ಬಿಟ್ಟು ಮತ್ತೆ ಹಂಗಿಸಲೇ ಇಲ್ಲ, ಚುಚ್ಚಲೇ ಇಲ್ಲ. ಎಂಥ ಉದ್ಧಾರವಾದ ದಾರಿಯಲ್ಲಿ ನೀನಿದ್ದಿ ಮಗೂ, ನೀನು ನನ್ನವನು. ಇದು ಜೀವನ. ಭಗವಂತನಿಂದ ಮೆಚ್ಚುಗೆಯನ್ನು ಪಡೆದು ಸದಾಕಾಲ ಭಗವಂತ ನೀನು ಅರ್ಹ, ನೀನು ಶ್ರೇಷ್ಠ, ನೀನು ಮೇಲೇರಬೇಕು, ನಿನ್ನನ್ನು ನಾನು ಮುದ್ದಿಸ್ತೇನೆ, ಅದು ವೇಸ್ಟ್ ಅಲ್ಲ, ಅದು ಯೂಸ್ಫುಲ್ ಅಂತ ಭಗವಂತ ಸದಾಕಾಲ ಹೇಳುವಂಥ ಪರಿಸ್ಥಿತಿ ಸುಸ್ಥಿತಿ ನಿಮ್ಮದಾದರೆ ನಿಮ್ಮ ಜೀವನ ಜೇನಾಗುತ್ತದೆ, ಭಾಳ ಎಲ್ಲ ಬೆಳಕಾಗುತ್ತದೆ, ಬದುಕೆಲ್ಲ ಬಂಗಾರವಾಗುತ್ತದೆ. ಇರಲಿ ಬಿಡಿ ಎನ್ನುವುದು ಎಷ್ಟು ಸುಲಭ ಅಷ್ಟೇ ಕಷ್ಟ. ಅದಕ್ಕೆ ವಿಶಾಲತೆ, ವಿಶುದ್ಧತೆ ಬೇಕು ನಿಮ್ಮ ಹತ್ರ. ಮತ್ತು ಭಗವಂತ ಖಂಡಿತವಾಗಿ ಮುನ್ನಡೆಸುತ್ತಾನೆ ಎಂಬುದು ಖಾತ್ರಿಯಾಗಬೇಕು. ನಮ್ಮ ಜೀವನದಲ್ಲಿ ಸೋಲುತ್ತೇವೆ, ಸೋಲನ್ನೇ ಹಿಡ್ಕೊಂಡು ವ್ಯಥೆ ಪಡ್ತಾಯಿದ್ರು, ನೋ ಯೂಸ್ ಎಟ್ ಆಲ್. ಯಾಕೆ ಭಗವಂತ ಮರೆಯನ್ನು ಕೊಡುತ್ತಾನೆ? ಶಾಶ್ವತವಾದ ಸತ್ಯವಾಗಿ ನಮ್ಮ ಅಮ್ಮ ತೀರಿ ಹೋದರು, ಅಪ್ಪ ತೀರಿ ಹೋದರು, ನಿಮ್ಮ ಮನಸ್ಸನ್ನು ಅದು ಗೊಯ್ಕೊಡ್ತಾಯಿದ್ರೆ ನೀವು ಬದುಕೋಕ್ಕೆ ಸಾಧ್ಯವಾ?
ಸೂತಿಕ ಅಂತ ಬಂತು ನೋಡಿ. ಸತ್ತ ಸೂತಿಕ 11 ದಿನ, ಹೆತ್ತ ಸೂತಿಕ 10 ದಿನ. 8 ಹೆಣ್ಣುಮಕ್ಕಳು, 11ನೇದ್ದು ಹೆಣ್ಣು ಮಗು. ಹೆಚ್ಚಂದರೆ 10 ದಿನ ನೋವಿರುವುದು. ಹೆತ್ತ ಸೂತಿಕ 10 ದಿನ, ಆಮೇಲೆ 11 ದಿನ ಇರಲಿ ಬಿಡಿ, ಒಂದು ಆರೋಗ್ಯವಂತ ಮಗು. ಆರು ಬಂತಲ್ಲ, ಮಗಳ ಆರು ಬಂದಲಲ್ಲ. ಸತ್ತ ಸೂತಿಕ 11 ದಿನ, 12ನೇ ದಿನ ಆಟೋಮೆಟಿಕ್ಕಾಗಿ ಅದು ಮೃದುವಾಗುತ್ತದೆ, ನೆನಪೇ ಹೋಗುತ್ತೆ. ಇದು ಭಗವಂತನ ಆಟ. ಅದಕ್ಕೆ ಸೂತ್ರಧಾರನನ್ನು ತಿಲ ಮಾತ್ರದಷ್ಟು ಸಂಶಯವಿಲ್ಲದಂತೆ ಕರ್ಮ ಮಾಡುತ್ತಲೇ ನೀನು ಹೋಗಬೇಕು. ಸೂತಿಕ ಅಂದರೆ ಅದಿಲ್ಲ ಅಂದರೆ ಕಂದಿ ಕುಂದಿ ನೀನು 10 ದಿನ 11 ದಿನ ಯಾವ ದೇವರ ಪೂಜೆಗೂ ಬರಬೇಡ. ಪೂಜೆ ಮಾಡಿ ದೈವ ನಿಂದೆ ಮಾಡಿದರೆ -10,000 ಬಾರಿ. ಹಾಗೆಂದೇ ಸೂತಿಕ ಕ್ರಮ ಡಿವೈನ್ ಪಾರ್ಕ್ನಲ್ಲಿ ನಾವು ತರಲಿಲ್ಲ. ಇರುವಷ್ಟು ದಿನ ಚೆನ್ನಾಗಿ ಬದುಕಿಸಿದ್ದಾನೆ, ನಾವು ಬದುಕಿದ್ದೇವೆ. ಸತ್ತ ಮೇಲೆ ಸುಖ ಮರಣ ಭಗವಂತ ಕೊಟ್ಟಿದ್ದಾನೆ. ಭಗವಂತನು ನಿಂದಿಸುವುದು ಖಂಡಿತ ತಪ್ಪು. ಸತ್ತದ್ದಕ್ಕೂ ನಾವು ನಿಂದಿಸುವುದಿಲ್ಲ, ಹೆತ್ತದ್ದಕ್ಕೂ ಭಗವಂತ ತನ್ನ ಲೀಲೆಯನ್ನು ನಾರ್ಮಲ್ ಡೆಲಿವರಿ ಮೂಲಕ ತೋರಿಸಿದ್ದಾನೆ, ಉತ್ತಮ ಮಗು ಬರುವ ಮೂಲಕ ಕರುಣಿಸಿದ್ದಾನೆ. ದೈವನಿಂದೆ ಮಹಾಪಾಪ, ನಾವು ದೈವನಿಂದೆ ಮಾಡೋದೇ ಇಲ್ಲ, ಸೂತಿದ ಕ್ರಮ ಆಚರಿಸುವುದೂ ಇಲ್ಲ. ನೀವು ದೈವನಿಂದೆ ಮಾಡ್ತೀರಿ, ಮನಸ್ಸಿನಲ್ಲಿ ಆ ದುಃಖ ತಗೊಂಡು ನೀವು ಬದುಕೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ 10 ದಿನ 11 ದಿನ ದೇವರ ಬರಕ್ಕೆ ಬರಬೇಡಿ, ದೇವರ ಕಂಡಿಗೆ ಬೀಗ ಹಾಕಿ. ಹಂಗೆ ಬಂತದ್ದು. ಸಿನ್ ಆಫ್ ಕಮಿಷನ್ ಮಾಡಿ ನೀವು ನರಳಾಟ ಮಾಡೋದ್ರಿಂದ ಭಗವಂತನ ಬಳಿಗೆ ಬರಲೇಬೇಡಿ, ಆರಾಮಾಗಿರಿ. ಹಿಂದಿನವರ ಕ್ರಮ ಎಂಥದ್ದು ವಿಕ್ರಮ ನಿಜವಾಗಿಯದು. ಆ ಸ್ಥಿತಿಯಿಂದ ನಾವು ಭಗವಂತನ ಆಪ್ತತೆಯಿಂದ, ಆತ್ಮೀಯತೆಯಿಂದ, ತನ್ಮಯತೆಯಿಂದ ಕರೆಯಬೇಕು, ಕಾಡಬೇಕು, ಬೇಡಬೇಕು, ಬಾಡಬೇಕು, ನೋಡಬೇಕು, ಹಾಡಬೇಕು, ಭಗವದೀಯರಾಗಬೇಕು. ಇದು ಜೀವನ. ಡಿವೈನ್ ಪಾರ್ಕಿನ ಡೈನಮಿಕ್ ಸ್ಪಿರಿಚುವಾಲಿಟಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ಬದುಕು ಸಂಪೂರ್ಣ ವ್ಯರ್ಥ. ಇಲ್ಲಿದ್ದೂ ನೀವು ಭಗವದೀಯರಾಗಲಿಲ್ಲ ಅಂದರೆ ಇದ್ದೂ ಸತ್ತಂತೆ ಎಂಬುದು 100% ಸತ್ಯ. ಇನ್ನಾದರೂ ಈ ಕ್ಷಣದಿಂದ ತಿದ್ದಿಕೊಳ್ಳಿ, ಅದ್ಭುತ ಪರಿಣಾಮ ಖಂಡಿತ ಸಾಧ್ಯ. ಮಾತ್ರದೇ ಶ್ರೀ ಗುರುಜಿ ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನು ಮುನ್ನಡೆಸುವ ಕ್ರಮ ನೋಡಿದಾಗ ಅದು ವಿಕ್ರಮವೇ ಸೈ. ಜಗತ್ತಿನ ಇತಿಹಾಸದಲ್ಲಿ ಬೇರೊಬ್ಬ ದೇವರು ಈ ರೀತಿ ಕರುಣೆ ತೋರಿದ್ದೇ ಇಲ್ಲ. ಶ್ರೀ ಗುರುಜಿಯ ಸಂದೇಶತೆಗೆ ಅವರಾಗಿ ಬರ್ತಾರೆ, ಓಡೋಡಿ ಬರ್ತಾರೆ. ಪ್ರತಿ ಹಂತದಲ್ಲಿ ಪ್ರತಿ ಬಾರಿಯೂ ನಾನು ಬರುತ್ತೇನೆ ಅಂತ ಪ್ರತಿಯೊಬ್ಬರೂ ಛಲ ತೊಡಬೇಕು, ಬಲದಿಂದ ಮುಂದಾಗಬೇಕು, ಹಂಬಲ ಸ್ಥಾಯಿ ಮಾಡಿಕೊಂಡು ಬೇಷ್ ಅಂತ ಅನಿಸ್ಕೋಬೇಕು. ಕಾಳ ಸರಿ ಹೋಗಿದ್ದೇನೆ, ಕಾಳದ ದ್ವಾರ ಹೋಗಿದ್ದೇನೆ, ಏನಿದೆ ಅಲ್ಲಿ? ನಿಮ್ಮ ನಾಲಿಗೆ ಬಿದ್ದೇ ಹೋಗುತ್ತದೆ. ಸಾಯುವ 20 ವರ್ಷದ ಮುಂಚೆ ನೀವು ಮೂಕರಾಗುತ್ತೀರಿ. ಇದನ್ನೇ ರೂಢಿ ಮಾಡಿಕೊಂಡ್ರೆ ಇನ್ನೊಂದು ಜನ್ಮ, ಮನುಷ್ಯ ಜನ್ಮದಲ್ಲಿ ಮೂಕರಾಗಿ ಹುಟ್ಟುತ್ತೀರಿ. ಯಾವ ಅನುಭವ ನಿಮಗಾಗಲಿಲ್ಲ, ಮೌನದಿಂದಿರಿ. ಅಸಂಬದ್ಧ ಹೇಳಿ ನಿಮ್ಮ ನಾಲಿಗೆಗೆ ಶಿಕ್ಷೆ ಖಂಡಿತವಾಗಿಯೂ ಕೊಡಬೇಡಿ. ಎಲ್ಲೆಲ್ಲಿಂದೋ ಯಾವುದ್ಯಾವುದೋ ಜಗತ್ತಿನ ಆಟವನ್ನು ಮಾಡೋದು ಬಿಟ್ಕೊಂಡು ನಮಗಾಗಿ ಓಡಿ ಬರುತ್ತಾರೆ. ನಮಗೆ 1 ಗಂಟೆ 1.5 ಗಂಟೆ ಯೂಸ್ಫುಲ್ಲಾಗಿ ನಿಮ್ಮನ್ನು ನಾನು ಕಾಣುತ್ತೇನೆ, ಗಾಳಿ ನೀರು ಬೆಳಕು ಭೂಮಿ ಆಕಾಶದ ಮೂಲಕ ಅಂತ ಓಡೋಡಿ ಬರಲಿಕ್ಕೆ ನಮಗೆ ಪುರ್ಸೊತ್ತಿಲ್ಲ, ನೋ ಟೈಮ್. ಆ ಟೈಮ್ನಲ್ಲಿ ಊಟ ತಿಂಡಿ ನಿದ್ರೆ ವಿಶ್ರಾಂತಿ ಮಾಡಿ ಆರಾಮಾಗಿರ್ತೇವೆ. ಯಾವ ದೇವರು ಮೆಚ್ಚಬೇಕು ಯೋಚನೆ ಮಾಡಿ. ಇರಲಿ ಬಿಡಿ ಅಂತ ಭಗವಂತ ಖಂಡಿತವಾಗಿಯೂ ಲೆಟ್ ಇಟ್ ಬಿ ಅಂತ ತಿಳಿಯುವುದೇ ಇಲ್ಲ. ಯಾಕೆ ಗೊತ್ತಾ? ನಿಮಗಾಗಿ ಮುಕ್ತ ಅವಕಾಶ.
ಒಂದು ಟಿಕೆಟಿಗೆ 10,000 ರೂಪಾಯಿ ಕೊಡಿ ಅಂದಿದ್ರೆ ಅಮೇರಿಕದಲ್ಲಿ $1 ಇಟ್ಟಿದ್ರೆ ದುಡ್ಡು ಮಾಡ್ಬೋದಿತ್ತು ನಾವು. ನನ್ನ ಮಕ್ಕಳಿಗೆ ಶ್ರಮ ಕೊಡಬೇಡ, ನನ್ನ ಮಕ್ಕಳು ಭಾಗ್ಯವಂತರು, ಧನವಂತರಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಈ ಜನ್ಮದಲ್ಲಿ ಗುರುಜಿ ಯಾವ ರೀತಿ ನಮ್ಮನ್ನು ಸೂಪರ್ವಿಷನ್ ಮಾಡುತ್ತಾರೆ. ಸೂಪರ್ವಿಷನ್ ಮಾಡುವ ನೀವು ನಿಮ್ಮ ವಿಷನ್ ಕೊಡಿ, ನಾವು ಬೇಡ್ತೇವ? ನಿಮ್ಮ ಮನೆಯಿಂದ ಬರುವಾಗ ಬೇಡಿ, ನಿಮ್ಮ ವಿಷನ್ ಬೇಕು. ಸೂಪರ್ವೈಸ್ ಮಾಡುತ್ತೀರಿ ಮೇಲ್ಗಡೆಯಿಂದ. ನನ್ನ ಹೃದಯ ಮಟ್ಟಕ್ಕೆ ಬಂದು ನನ್ನ ಹೃದಯವನ್ನು ಪರಿಶುದ್ಧಿ ಮಾಡಿ ನಿಮ್ಮ ದಿವ್ಯ ಜ್ಞಾನವನ್ನು ನನಗೆ ಅರ್ಪಿಸಿ ನಿಮ್ಮ ದಿವ್ಯ ದರ್ಶನ ಭಾಗ್ಯದಿಂದ ಪುನೀತರಾಗಿ ಮಾಡಬೇಕೋ ದಮ್ಮಯ್ಯ. ಖರ್ಚೀಫ್ ತಗೊಂಡು ಒದ್ದೆ ಆಗಲಿ ಆ ಖರ್ಚೀಫ್ ನೋಡೋಣ. ಛಲಬಲ ಹಂಬಲದಿಂದ ನೀವು ಚುರುಕಾದರೆ ಅದ್ಭುತವಾದ ಪರಿಣಾಮ ಸಾಧ್ಯ. ಇರಲಿ ಬಿಡಿ ಅಂತ ಭಗವಂತ ಲೆಟ್ ಇಟ್ ಬಿ ಅಂತ ನಮ್ಮನ್ನು ಮುದ್ದಿನಿಂದ ಬಿಟ್ಟದಕ್ಕೆ ನಾವು ಸಂದೇಶ ಸುಧಾಗಿ ಬರಲಿಕ್ಕೆ ಹಿಂದೆ ಇಟ್ಟು ಆಗುತ್ತೇವೆ. ಬರೆದಿದ್ದರೆ ನಿಮ್ಮ ಕಣ್ಣು ಹೋಗುತ್ತೆ, ನಿಮ್ಮ ಬಾಯಿರುಚಿ ಹೋಗುತ್ತೆ, ಕೈ ಹೋಗುತ್ತೆ, ಕಾಲು ಹೋಗುತ್ತೆ ಹೆದರಿಸಿದ್ದರೆ ಬಹುಶಃ ನಾವು ಬರ್ತಿದ್ದೆವೋ ಏನು. ನನ್ನ ಮಕ್ಕಳು ಅಂತ ಗುರುಜಿ ಅತ್ಯಂತ ಪ್ರೀತಿಪಾತ್ರರಾಗಿ ನೋಡ್ತಾರೆ. ಖಂಡಿತವಾಗಿ ನಾವು ಇರಲಿ ಬಿಡಿ ಅಂತ ನಮ್ಮ ಕರ್ತವ್ಯವನ್ನು ಎಂದಿಗೂ ಕಡೆಗಣಿಸಲೇಬಾರದು. ಭಗವಂತ ಖಂಡಿತ ಕರುಣಾಳು, ಬಂಪರ್ ಕಪೆ ಕೊಟ್ಟೇ ಕೊಡುತ್ತಾನೆ. ನಾನು ಅರ್ಹತೆಯನ್ನು ಗಿಡಿಸ್ಕೊಂಡೇ ಪ್ರತಿ ಬಾರಿಯೂ ಅವರಿಂದ ಬೇಷ್ ಅಂತ 100 ಬಾರಿ ಹೇಳಿಸಿಕೊಳ್ಳುತ್ತೇನೆ ಛಲ ತೊಡಿ. ದಿನದಲ್ಲಿ 10,000 ಬಾರಿ ಮಗು, ಮುದ್ದು, ಕಂದ, ಚಿನ್ನ ನನ್ನನ್ನು ಕರೀತಾರೆ. ನನಗೆ ಕೆಲವೊಮ್ಮೆ ನಾಚಿಕೆ ಆಗಿ ಅರ್ಹನೆ ಅಂತ ತಲೆ ತರಿಸ್ಕೋತೇನೆ, ಕಣ್ಣು ತುಂಬುತ್ತದೆ, ಒರೆಸಿಕೊಳ್ಳುತ್ತೇನೆ. ಆ ರೀತಿ ನೀವು ಕೂಡ ನಿತ್ಯ ಜಾಗೃತರಾಗಬೇಕು. ನಿಮ್ಮ ದಿನಚರಿ ದಿವ್ಯವೋ ಭವ್ಯವೋ ನವ್ಯವೂ ಆಗಬೇಕು. ಆ ದಿನದಲ್ಲಿ ಗುರುಜಿ ಬೇಷ್ ಎಂದು ಹೇಳುವಂಥ ಆ ಒಳಕಿವಿ ನಾನು ಕೂಡ ಪಡೆದು ಧನ್ಯನಾಗಬೇಕು. ಮನಸ್ಸು ಮಾಡುವಿರಾ? ನಮಸ್ಕಾರ.